ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಲೂಕ 19ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೂ ಓದಿಕೊಳ್ಳೋಣ. ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿರುವುದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವರ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗುತ್ತಾನೆಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶದವನಲ್ಲವೇ ಎಂದು ಹೇಳಿದರು. ನೋಡಿ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿಯು ಯೆರಿಕೋ ಊರನ್ನು ಪ್ರವೇಶಿಸಿ ಹಾದು ಹೋಗುತ್ತಿರುವಾಗ ಅಲ್ಲಿ ಜಕ್ಕಾಯನೆಂಬ ಒಬ್ಬ ಹೆಸರುಳ್ಳ ಮನುಷ್ಯನಿದ್ದನು. ಅವನು ಸುಂಕದಾರನು, ಸುಂಕ ವಸೂಲಿ ಮಾಡುವವನು ಮತ್ತು ಐಶ್ವರ್ಯವಂತನು. ಆದರೆ ಜಕ್ಕಾಯನು ಯೇಸು ಸ್ವಾಮಿಯನ್ನು ನೋಡಲು ಅಪೇಕ್ಷಿಸಿದನು, ಆತುರಪಟ್ಟನು. ಯೇಸು ಸ್ವಾಮಿ ಹೇಗಿದ್ದಾರೆಂದು ಯೇಸು ಸ್ವಾಮಿಯನ್ನು ಆತುರದಿಂದ ನೋಡಲು ಜಕ್ಕಾಯನು ಬಯಸಿದನು. ಜಕ್ಕಾಯನು ಹೃದಯಪೂರ್ವಕವಾಗಿ ದೇವರನ್ನು ನೋಡಲು ಆತುರಪಟ್ಟನು. ಆದ್ದರಿಂದ ಆತನು ಮುಂದೆ ಓಡಿ ಹೋಗಿ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿದರು. ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಿದರು. ತಕ್ಷಣ ಜಕ್ಕಾಯನು ಇಳಿದು ಬಂದು ಆತನನ್ನು ಸಂತೋಷದಿಂದ ಅಂಗೀಕರಿಸಿದನು. ನೋಡಿ ಪ್ರಿಯರೇ, ಜಕ್ಕಾಯನು ಇಲ್ಲಿ ಹೃದಯಪೂರ್ವಕವಾಗಿ ಯೇಸುವನ್ನು ನೋಡಲು ಆತನು ಅಪೇಕ್ಷಿಸಿದನು. ದೇವರು ಜಕ್ಕಾಯನನ್ನು ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ ಎಂದು ಕರೆದಂಥ ದೇವರು. ಈ ಸಮಯದಲ್ಲಿ ಯಾರು ದೇವರನ್ನು ಮನಪೂರ್ವಕವಾಗಿ ಹುಡುಕುತ್ತಾರೋ ಅಂಥವರನ್ನು ದೇವರು ತನ್ನ ಹತ್ತಿರಕ್ಕೆ ಕರೆಯುವವನಾಗಿದ್ದಾನೆ. ಜಕ್ಕಾಯನನ್ನು ಹೆಸರಿಟ್ಟು ಕರೆದಂಥ ದೇವರು ಈ ಸಮಯದಲ್ಲಿ ನಿನ್ನನ್ನು ಕೂಡ ಕರೆಯುತ್ತಿದ್ದಾನೆ. ಆದುದರಿಂದ ಪ್ರಿಯರೇ, ನಾವು ಜಕ್ಕಾಯನು ದೇವರನ್ನು ಸಂತೋಷದಿಂದ ಅಂಗೀಕರಿಸಿದನು. ದೇವರು ಕರೆದ ತಕ್ಷಣ ದೇವರನ್ನು ಸಂತೋಷದಿಂದ ಸಂತೋಷದಿಂದ ದೇವರನ್ನು ಆತುಕೊಂಡನು. ಈ ಸಮಯದಲ್ಲಿ ನೀವು ಕೂಡ ದೇವರ ಹತ್ತಿರಕ್ಕೆ ಬರುವುದಕ್ಕೆ ಹೃದಯಪೂರ್ವಕವಾಗಿ ನೀನು ಆತುರ ಪಡುವುದೇ ಆದರೆ, ದೇವರ ಹತ್ತಿರಕ್ಕೆ ಬರುವುದಕ್ಕೆ ಹೃದಯಪೂರ್ವಕವಾಗಿ ನೀನು ಅಪೇಕ್ಷಿಸುವುದೇ ಆದರೆ, ಈ ಸಮಯದಲ್ಲಿ ದೇವರು ನಿನ್ನನ್ನು ಹೆಸರಿಡಿದು ಕರೆಯುತ್ತಿದ್ದಾರೆ. ನಿನ್ನ ಹಳೆಯ ಸ್ವಭಾವವನ್ನು ಬಿಟ್ಟು ನೀನು ದೇವರ ಹತ್ತಿರ ಬಂದಾಗ, ಜಕ್ಕಾಯನು ಹೇಗೆ ಹಳೆಯ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಹೊಂದಿದನು, ತಾನು ಯಾರ್ಯಾರಿಗೆ ಅನ್ಯಾಯ ಮಾಡಿದನು ಎಲ್ಲರಿಗೂ 4ರಷ್ಟು ಹಿಂದಕ್ಕೆ ಕೊಟ್ಟನು. ಜಕ್ಕಾಯನ ಕುಟುಂಬವು ರಕ್ಷಣೆ ಹೊಂದಿತು. ಅದೇ ರೀತಿಯಾಗಿ ಪ್ರಿಯರೇ, ನಾವು ದೇವರ ಹತ್ತಿರ ಬರುವಾಗ, ನೀವು ದೇವರ ಹತ್ತಿರ ಬರುವಾಗ ಯಾವುದೇ ರೀತಿಯ ಪಾಪ ಶಾಪಗಳು ಇದ್ದರೂ ಎಲ್ಲವೂ ಬಿಡುಗಡೆ ಆಗಿ ಹಳೆಯ ಸ್ವಭಾವವು ಹೋಗಿ ಒಂದು ನೂತನ ಸ್ವಭಾವವು ನಿಮ್ಮಲ್ಲಿ ಹುಟ್ಟುತ್ತದೆ. ನಾವು ಕ್ರಿಸ್ತನಲ್ಲಿದ್ದರೆ ನೂತನ ಸ್ವಭಾವವುಳ್ಳವರಾಗುತ್ತೇವೆ. ಆದುದರಿಂದ ಪ್ರಿಯರೇ, ಪ್ರತಿಯೊಬ್ಬರು ಜಕ್ಕಾಯನ ಹಾಗೆ ಸಂತೋಷದಿಂದ ದೇವರನ್ನು ಅಂಗೀಕರಿಸುವುದೇ ಆದರೆ, ಆತನು ನಿನ್ನ ಹಳೆಯ ಸ್ವಭಾವವನ್ನು ತೆಗೆದುಹಾಕಿ ನೂತನ ಸ್ವಭಾವವನ್ನು ನಿನಗೆ ಹುಟ್ಟಿಸಿ ನಿನ್ನ ಕುಟುಂಬವನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತಾನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ, ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರ. ಹೌದು ಕರ್ತನೆ, ಅಪ್ಪ ಜಕ್ಕಾಯನನ್ನು ಕರೆದಂಥ ದೇವರು, ಹೆಸರಿಡಿದು ಜಕ್ಕಾಯನನ್ನು ಕರೆದ ಹಾಗೆ ನಮ್ಮನ್ನು ಕರೆದಂಥ ದೇವರು ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆಯನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಈ ಸಮಯದಲ್ಲಿ ದರ್ಶಿಸು.
ಹೆಸರಿಡಿದು ಕರೆದಂಥ ದೇವರು ಕರ್ತನೆ. ಹೌದು ಕರ್ತನೆ, ಮನಪೂರ್ವಕವಾಗಿ ಅಪ್ಪ ನಿನ್ನ ಹತ್ತಿರ ಬರುವಾಗ ನೀನು ಪ್ರತಿಯೊಬ್ಬರನ್ನು ಕ್ಷಮಿಸುವಂಥ ದೇವರು. ಪ್ರತಿಯೊಬ್ಬರಿಗೆ ಒಂದು ಹಳೆಯ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತೆ ನೀನು ಮಾಡುವಂಥ ದೇವರು ಕರ್ತನೆ. ಹೌದು ಕರ್ತನೆ, ನೀನು ಜಕ್ಕಾಯನನ್ನು ಹೆಸರು ಹಿಡಿದು ಕರೆದ ಹಾಗೆ, ಜಕ್ಕಾಯನ ಪಾಪಗಳು ಕ್ಷಮಿಸಿದ ಹಾಗೆ ಈ ಸಮಯದಲ್ಲಿ ಪ್ರಾರ್ಥನೆ ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಧರಿಸಿಸಿ ಅವರ ಎಲ್ಲ ಪಾಪ ಶಾಪಗಳು ಎಲ್ಲವನ್ನು ಕ್ಷಮಿಸಿ ಒಂದು ನೂತನ ಸೃಷ್ಟಿಯಾಗಿ ಅವರನ್ನು ಮಾರ್ಪಡಿಸಿ ಸಹಾಯ ಮಾಡು. ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು, ರಕ್ಷಣೆ ಇಲ್ಲದ ಎಲ್ಲ ಜನರನ್ನು ಕೂಡ ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.